ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ರಾಜು ರಾಯ್ಕ್ ಅಂತ, ಚೈನಾದಿಂದ. ಡಾಲಿಯನ್ ಸಿಟಿ ಇದು, ನಾರ್ತ್ ಚೈನಾ. ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ. ಹಾಸ್ಪಿಟ್ಲಲ್ಲಿ ಹೆಣ ಇಟ್ಕೊಳಕ್ಕೆ ಜಾಗ ಇಲ್ಲಂತೆ. ಅದೇ ಸಿಕ್ಕಾಪಟ್ಟೆ ರೂಮರ್ಸ್ ಅಲ್ಲಿಗೆ ಹೊಡಿತಾನೆ ಇದ್ದಾರೆ. ಹಂಗೆ ಟಿವಿ ಚಾನಲ್ನವರು ಅವರು ಇವರು. ಇಲ್ಲಿ ನೋಡ್ರಿ, ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ, ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ. ಅಲ್ಲಿ ನೀವು ತೋರಿಸಷ್ಟು ಅದನ್ನ ವೈಭವೀಕರಣ ಮಾಡಿ ಅಷ್ಟೆಲ್ಲ ಹೈಪ್ ಮಾಡಿ ನ್ಯೂಸ್ ಎಲ್ಲ ತೋರಿಸಿ ಜನಕ್ಕೆ ಮೊದಲೇ ಸುಸ್ತಾಗಿದ್ದಾರೆ, ಎಲ್ಲ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ ಜನನ್ನ. ಇಲ್ಲ ಅಂಥದ್ದೇನೂ ನಡೀತಾ ಇಲ್ಲ. ಲೈಫ್ ನಾರ್ಮಲ್ ಆಗಿದೆ. ನೋಡ್ರಿ, ಇದೆಲ್ಲ ಶಾಪಿಂಗ್ ಮಾಲು, ಎಲ್ಲ ಕಡೆನೂ ಜನಗಳು ತಿರುಗಾಡ್ತಾ ಓಡಾಡ್ತಾ, ಯಾವುದೂ ಸಮಸ್ಯೆ ಇಲ್ಲ. ನೀವು ಅಲ್ಲಿ ತೋರಿಸಷ್ಟು ದಯವಿಟ್ಟು ಅಂಥದ್ದೆಲ್ಲ ಜನಕ್ಕೆ ಹೆದರಿಸಿ ನಿಮ್ಮ TRPಗೋಸ್ಕರ ಅಥವಾ ನೀವು ನಿಮ್ಮ ಚಾನಲ್ ಬೆಳೆಸೋಕ್ಕೋಸ್ಕರ ಏನೇನೋ ಸುಳ್ಳು ಸುದ್ದಿಗಳು ನಂಬಿಸಿ ಜನಕ್ಕೆ ತೊಂದರೆ ಕೊಡಬೇಡಿ. ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ. ಯಾಕಂದರೆ ನಾನಿಲ್ಲಿ 2008ರಿಂದನೂ ಇರೋದು ಚೈನಾದಲ್ಲಿ. ಅಂಥದ್ದೇನಾದ್ರು ಪರಿಸ್ಥಿತಿ ಇದ್ದರೆ ನಮ್ಗೆ ಗೊತ್ತಾಗುತ್ತಿಲ್ಲ. ನಮಗೆ ಸ್ಟೂಡೆಂಟ್ಗಳು, ಆಮೇಲೆ ನಮಗೆ ಎಲ್ಲ ಜನಗಳು ಸಿಗ್ತಾರೆ, ಮಾತಾಡ್ತಾರೆ. ಅಂಥದ್ದೇನಾದ್ರು ಇದ್ದು ನಮಗೂ ನ್ಯೂಸ್ ಮೊದಲೇ ಗೊತ್ತಾಗುತ್ತೆ, ನಿಮ್ಗಿಂತ ಮೊದಲೇ. ಇಲ್ಲೇ ಏನೂ ಇಲ್ಲ, ಸುಮ್ಮನೆ TV ಚಾನಲ್ನೆಲ್ಲ ಹಲಗೆ ಹೊಡೆದು ಸುಳ್ಳು ಸುದ್ದಿನೇ ಸತ್ಯ ಅಂತ ನಂಬಿಸ್ಬಿಟ್ಟಿದ್ದಾರೆ. ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ. ನಿಮ್ಗೆ ಇನ್ನು ಮುಂದೆ ಹೋಗಿ ಸೂಪರ್ ಮಾರ್ಕೆಟ್ ಒಳಗೆ ಹೋಗಿ ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ಹೆದರಂಥ ಅವಶ್ಯಕತೆ ಇಲ್ಲ, ಏನೂ ಆಗಿಲ್ಲ. ಅಲ್ಲಿ ಚೆನ್ನಾಗಿದ್ದವರೆಲ್ಲ ಮಾಸ್ಕ್ ಹಾಕೋಣ ಶುರು ಮಾಡಿದ್ದಾರೆ ಅಂತ ಕೇಳಿದ್ದೀನಿ ಊರಲ್ಲೆಲ್ಲ. ಹೆದರಿ ಅಂಥದ್ದೇನೂ ಇಲ್ಲ, ಸುಮ್ಮನೆ ಹೆದರ್ಸ್ಬೇಡಿ ಜನನ್ನ. ಆಮೇಲೆ ನೀವು ಹೆದರ್ಬೇಡಿ, ಏನೂ ಆಗಿಲ್ಲ. ನೋಡ್ರಿ, ನಾನು ಮಾಸ್ಕ್ ಹಾಕೊಂಡಿಲ್ಲ. ಮಾಸ್ಕ್ ಅಂತೂ ಎಷ್ಟು ದಿವಸ ಆಯ್ತು, ನಾನು ತೆಗ್ದೇ ಇಲ್ಲ ಮಾಸ್ಕ್, ಕೊರೋನಾ ಹೋದ ನಂತರ. ಈಗ ನೀವು ಮಾಲ್ ಒಳಗಡೆ ಹೋಗಿ ತೋರಿಸ್ತೀನಿ. ನಾರ್ಮಲ್ ಜೀವನ ಎಲ್ಲ, ಹುಡುಗರ ಮಕ್ಕಳ ಜೊತೆಗೆ ಎಲ್ಲ ಆರಾಮಾಗಿ ಚೆನ್ನಾಗಿದ್ದಾರೆ. ನೋಡ್ರಿ, ಇಲ್ಲಿ ಇದು ಮಾಲ್, ದೊಡ್ಡ ಮಾಲ್ ಇದೆ, ಸೂಪರ್ ಮಾರ್ಕೆಟ್ ಒಳಗಡೆ ಹೋಗಿ ಫ್ರೆಂಡ್ಸ್, ನಮಸ್ಕಾರ. ನಾನು ರಾಜು ರಾಯ್ಕರು, ಚೈನಾದಿಂದ, ಡಾಲಿಯನ್ ಸಿಟಿ. ಇತ್ತೀಚೆಗೆಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಸ್ಪೆಷಲಿ ಕರ್ನಾಟಕದಲ್ಲಿ TV ಚಾನಲ್ನವರು. ಚೈನಾದಲ್ಲಿ ಹಂಗಂತೆ ಹಿಂಗಂತೆ, ಅಷ್ಟು ಜನ ಸತ್ರಂತೆ, ಇಷ್ಟು ಜನ ಹೆಣ ಸುಡಕ್ಕೆ ಜಾಗ ಇಲ್ಲ, ಅದು ಇದು, ಹಾಸ್ಪಿಟ್ಲಲ್ಲಿ ಕಾಲಿಡಕ್ಕೆ ಜಾಗ ಇಲ್ಲ, ಭಾಳ ಜನ ಸತ್ತೋಗ್ತಾ ಇದ್ದಾರೆ, ಎಲ್ಲರೂ ಮಾಸ್ಕ್ ಹಾಕೊಳ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ. ಅದೇ ನ್ಯೂಸು. ಇದು ರಿಯಲ್ ನ್ಯೂಸ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಮೇನ್ ಜಾಗ ಒಲಿಂಪಿಕ್ ಸ್ಕ್ವೇರ್ ಅಂತ, ಒಳ್ಳೆ ಫೇಮಸ್ ಜಾಗ ಇದು. ಇಲ್ಲೇ ಒಂದು ಹಾಸ್ಪಿಟ್ಲ್ ಇದೆ. ಆ ಹಾಸ್ಪಿಟ್ಲ್ ಒಳಗಡೆ ಹೋಗಿ ನಿಮಗೆ ರಿಯಾಲಿಟಿ ತೋರಿಸ್ತೀನಿ, ಏನು ಕತೆ ಏನೋ ಅಂತ. ಇದು ಫೇಮಸ್ ಹಾಸ್ಪಿಟ್ಲ್, ಡಾಲಿಯನ್ ಮೇನ್ ಹಾಸ್ಪಿಟ್ಲ್, ದೊಡ್ಡ ಹಾಸ್ಪಿಟ್ಲು. ಯಾಕಂದರೆ ಬರೀ ಸುಳ್ಳು ಸುದ್ದಿ ಹಬ್ಬಿಸಿ ಜನಕ್ಕೆಲ್ಲ ಎದುರಿಸಿ ಗಾಬರಿ ಪಡಿಸ್ತಾ ಇದ್ದಾರೆ. ಮಾಸ್ಕ್ ಹಾಕೊಳ್ಳೋದು ಸಹಜ. ಇಲ್ಲಿ ಥಂಡಿ ಏರಿಯಾ, ಇದು ಚಳಿ ಪ್ರದೇಶ. ಆಮೇಲೆ ಕೆಲವೊಂದು ಫ್ಲೂ, ಜ್ವರ, ವೈರಲ್ ಫ್ಲೂ ಅವೆಲ್ಲ ಬರೋದು ಮಾಮೂಲಿ ಚಳಿಗಾಲದಲ್ಲಿ. ಕೆಲವೊಂದು ಸಣ್ಣ ಪುಟ್ಟ ಬಂದೇ ಇರ್ತವೆ. ಅದನ್ನ ಬಿಟ್ಟು ಅಲ್ಲಿ ಎಲ್ಲ ನ್ಯೂಸ್ ಹಬ್ಸೋದು ನೋಡಿಬಿಟ್ರೆ, ಅಲ್ಲಿ ನಮ್ಮ ಊರಿಂದಾನು ಅಲ್ಲಿಂದ ಎಲ್ಲ ಕಡೆ ಫ್ರೆಂಡ್ಸ್ಗಳು ಫೋನ್ ಮಾಡ್ತಾ ಇದ್ದಾರೆ, ಏನಂತೆ ಹಂಗಂತೆ ಹಿಂಗಂತೆ ಅಂತ. ಇಲ್ಲಿ ನೋಡ್ರಿ, ಇದು ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಮಾಸ್ಕ್ ಹಾಕಿದ್ದಾರೆ ನೋಡ್ರಿ, ನೋಡೋಣ. ಇಬ್ರು ಮಾಸ್ಕ್ ಹಾಕೊಂಡಿರ್ತಾರೆ ಮಾಮೂಲಿ. ಇಲ್ಲಿ ನೋಡ್ರಿ, ಹುಡ್ರು ಮಕ್ಕಳು ಯಾರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ. ಇರ್ತಾರೆ ಕೆಲವೊಬ್ರು ಜ್ವರ ಗಿರ ಬಂದು, ಸಣ್ಣ ಪುಟ್ಟ ಮಾಮೂಲಿ ಇರೋದೇ ಚಳಿಗಾಲದಲ್ಲಿ. ಇದು ಚಳಿ ಪ್ರದೇಶ, ಇಲ್ಲಿ ಮೈನಸ್ಸು ಹೋಗುತ್ತೆ ಚಳಿಗಾಲದಲ್ಲಿ. ಹಾಗಾಗಿ ಅಷ್ಟು ಮಾಸ್ಕ್ ಹಾಕ್ತಾ ಬಿಟ್ರೆ ಬೇರೆ ಅಂಥದ್ದೇನು ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ ಇಲ್ಲಿ. ನೋಡಿ, ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದೀನಿ. ಹಾಸ್ಪಿಟ್ಲ್ ಒಳಗಡೆ ಮಾಮೂಲಿ ನೋಡ್ರಿ, ಈ ಬಾಡಿಗಾಡೆ ಮಾಸ್ಕ್ ಹಾಕೊಂಡಿಲ್ಲ, ಮತ್ತೆ ಯಾರು ಮಾಸ್ಕ್ ಹಾಕೊಂತಾರೆ ನೋಡ್ರಿ. ಹಾಸ್ಪಿಟ್ಲು ಕಾಲಿಡಕ್ಕೆ ಜಾಗ ಇಲ್ಲಂತೆ, ಹಂಗಂತೆ ಹಿಂಗಂತೆ. ಎಲ್ಲಿ ನೋಡ್ರಿ, ಆಲಕದಲ್ಲಿ ತುಂಬಿ ತೊಳ್ಬೇಕಾಗಿತ್ತು ಹಾಸ್ಪಿಟ್ಲ್ಗಳು. ಇದು ಹಾಸ್ಪಿಟ್ಲು, ಮೇನ್ ಹಾಸ್ಪಿಟ್ಲು ಡಾಲಿಯನ್ನಿಂದು. ಎಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ, ಲಿಮಿಟೆಡ್ ಜನಗಳು. ಅದೇ ಹಂಗೇನಾರು ಆಗಿದ್ರೆ ತುಂಬಿ ತೊಳಗ್ತಿತ್ತು ಹಾಸ್ಪಿಟ್ಲು. ನೋಡ್ರಿ, ದೊಡ್ಡ ಹಾಸ್ಪಿಟ್ಲ್ ಇದು, ಫೇಮಸ್ ಹಾಸ್ಪಿಟ್ಲು. ಅಂಥದ್ರಲ್ಲಿ ಜನಗಳೇ ಇಲ್ಲ ನೋಡ್ರಿ, ಎಷ್ಟು ಜನ ಇದ್ದಾರೆ. ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಂಗಿರ್ತ ಜನಜಂಗುಳಿ. ಇಲ್ಲಿ ನೋಡ್ರಿ, CT ಸ್ಕ್ಯಾನು ಎಲ್ಲ ಸೆಕ್ಷನ್ಗಳಿದ್ದಾವೆ. ಭಾಳ ಲಿಮಿಟೆಡ್ ಜನಗಳು. ಅಂಥದ್ದೇನು ಗಾಬರಿ ಪಡೋಂಥದ್ದು, ಅಲ್ಲೆಲ್ಲ ನ್ಯೂಸ್ನಲ್ಲಿ ತೋರಿಸೋಂಥದ್ದು ಏನೇನೂ ಆಗಿಲ್ಲ. ನೋಡ್ರಿ, ಲಿಮಿಟೆಡ್ ಜನಗಳು ಎಲ್ಲ
ಸಣ್ಣ ಪುಟ್ಟ ಜ್ವರಗಳು ಅದು ಇದು ಮಾಮೂಲಿ ಅಷ್ಟೇ ಹೊರತು ನೀವು ತಿಳ್ಕೊಂಡಷ್ಟು ಅಲ್ಲಿ ನ್ಯೂಸ್ನಲ್ಲಿ ನೋಡೋಷ್ಟು ಅಂಥದ್ದೇನೂ ಆಗಿಲ್ಲ. ಹಾಗಾಗಿ ಒಂದು ಸಣ್ಣ ವೀಡಿಯೋ ಮಾಡಿ ಕ್ಲಿಯಾರಿಟಿ ಕೊಡೋಣ ಜನಕ್ಕೆ. ಸುಳ್ಳು ಸುದ್ದಿ ಹಬ್ಬಿಸಿ ಹೆದರ್ಸೋಕ್ಕಿಂತ ನಿಜವಾದ ಸುದ್ದಿ ಕೊಡೋಣ ಅಂತ ಒಂದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ. ನೋಡ್ರಿ, ಪೇಷಂಟ್ಗಳು ಕೆಲವರು ಇರ್ತಾರೆ ಪಾಪ, ಮಾಮೂಲಿ ಪೇಷಂಟ್ಗಳು, ಸೀರಿಯಸ್ ಅಲ್ಲ ಅಷ್ಟೇ ಅಲ್ಲ. ಜನ ತುಂಬಿ ತೊಳ್ತಾ ಇದ್ದಾರಂತೆ, ಹಂಗಂತೆ ಹಿಂಗಂತೆ. ಹಾಸ್ಪಿಟ್ಲಲ್ಲಿ ಹೆಣ ಸುಡೋಕ್ಕೆ ಜಾಗ ಇಲ್ಲ, ಹೆಣ ಇಡೋಕ್ಕೆ ಜಾಗ ಇಲ್ಲ. ನೋಡ್ರಿ, ಮಾಮೂಲಿ ಲೈಫು ಇಂಡಿಯಾದಲ್ಲಿ ಇದ್ದಂಗೆ ಹಂಗೆ. ಅದಕ್ಕಾಗಿ ಈ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ. ಗಾಬರಿ ಪಡುತ್ತದೆ ಏನೂ ಆಗಿಲ್ಲ, ದಯವಿಟ್ಟು ಹೆದರ್ಸ್ಬೇಡಿ ಜನನ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.